ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಒನ್ ಸ್ಟೆಪ್ ಕ್ರೋಶಾ ಕುಚ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಯಾರಿಯಲ್ಲಿ 3 ಕಲರ್ಸ್ ಇತ್ತು. ಕಸ್ಟಮರ್ಸ್ ಪಿಂಕ್ ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ನ ಯೂಸ್ ಮಾಡಿಬಿಟ್ಟು ಕ್ರೋಶಾ ಹಾಕಿ ಅಂತ ಹೇಳಿಬಿಟ್ಟು ಹೇಳಿದರು. ನಾನು ಅದಕ್ಕೆ ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 1 ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಎಕ್ಸ್ಟ್ರಾ 2 ಟೈಮ್ಸ್ ಲಾಕ್ ಮಾಡ್ಕೊತೀನಿ. ನೀವು ಕೂಡ ಇದೇ ರೀತಿ ಲಾಕ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಲಾಕ್ ಮಾಡ್ಕೊಬೋದು. ನಾನು ಟೋಟಲ್ 3 to 4 ಟೈಮ್ಸ್ ಲಾಕ್ ಮಾಡ್ಕೊತೀನಿ ಸ್ಯಾರಿಗೆ ಹಾಕೋದಾದರೆ. ಈ ಡಿಸೈನಿಗೆ ನಾವು ಸ್ಯಾರಿನ ರಾಂಗ್ ಸೈಡಲ್ಲಿ ಹಿಡ್ಕೊಂಡಿರಬೇಕು, ರೈಟ್ ಸೈಡ್ ನಮ್ಮ ಮುಂದೆಗಡೆ ಇರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಬ್ಯಾಲೆನ್ಸ್ ಮಾಡಬೇಕು. ಇವಾಗ 5 ಚೈನ್ 2 3 4 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ. 5 ಚೈನ್ ಲಾಕ್ ಮಾಡಿ ಆದಮೇಲೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಆದಮೇಲೆ 6 ಚೈನ್ನ ಹಾಕಬೇಕು. 1 2 3 4 5 6 ಚೈನ್ ಹಾಕಿಬಿಟ್ಟು ನಾವು 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅದೇ ಗ್ಯಾಪಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೊಬೇಕು. 6 ಚೈನ್ ಕೂಡ ನೋಡಿ ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡ್ಕೊಬೇಕು. ಮತ್ತು 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಆ ಡಿಸೈನ್ ಈ ರೀತಿ ಬರ್ತಾ ಇದೆ. ಇವಾಗ ನಾವು ಡಿಸೈನ್ನ ರೈಟ್ ಸೈಡಿಗೆ ತಿರುಗಿಸ್ಕೊಬೇಕು. ರೈಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 6 ಚೈನ್ ಹಾಕಿದ್ವಿ ಅಲ್ಲ, ಅದರೊಳಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡಬೇಕು. 2 ದಾರನ 1 ಮತ್ತು 2 ದಾರನ 1. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಸೇಮ್ ಗ್ಯಾಪಲ್ಲೇ ಹೋಗಿಬಿಟ್ಟು ಡಬಲ್ ಕ್ರೋಶೆಟ್. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಸೇಮ್ ಗ್ಯಾಪಲ್ಲೇ ಹೋಗಿಬಿಟ್ಟು ಡಬಲ್ ಕ್ರೋಶೆಟ್. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಸೇಮ್ ಗ್ಯಾಪಲ್ಲೇ ಹೋಗಿಬಿಟ್ಟು ಡಬಲ್ ಕ್ರೋಶೆಟ್. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಸೇಮ್ ಗ್ಯಾಪಲ್ಲೇ ಹೋಗಿಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಡಿಸೈನ್ ಅಂತೂ ತುಂಬ ಈಸಿ ಇದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇದೇ ರೀತಿ ನೀವು 6 ಚೈನ್ ಒಳಗೆ ಎಷ್ಟು ಕಂಬಗಳು ಹಿಡಿಸುತ್ತೋ ಅಷ್ಟು ಕಂಬಗಳನ್ನು ಹಾಕೊಳ್ಳಿ. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಟೋಟಲ್ 15 ಡಬಲ್ ಕ್ರೋಶೆಟ್ಗಳನ್ನು ಮಾಡಿದ್ದೀನಿ. ನೀವು ಕೂಡ 15 ಡಬಲ್ ಕ್ರೋಶೆಟ್ಗಳನ್ನು ಮಾಡಿಬಿಟ್ಟು ನಾವು 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೊಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೊಬೇಕು. 3 ಚೈನ್ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ರಾಂಗ್ ಸೈಡಿಗೆ ಕ್ಲಾತ್ನ ತಿರುಗಿಸ್ಕೊಬೇಕು. ರಾಂಗ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊತಾ ಹೋಗ್ಬೇಕು. ಇವಾಗ ಸಿಂಗಲ್ ಕ್ರೋಶೆಟ್ನ ಮಾಡಬೇಕು, ಯಾವುದೇ ರೀತಿ ದಾರಗಳನ್ನು ಸುತ್ಕೊಬಾರ್ದು. ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ ಇದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಶೆಟ್. ನಾವು ಸ್ಟಾರ್ಟಿಂಗಲ್ಲಿ 7 ಕಂಬಗಳಿಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ, ಸಾರಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 7 ಕಂಬಗಳಿಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಕನ್ಫ್ಯೂಸ್ ಆಗುತ್ತೆ ಒಂದೊಂದ್ಸಲ, ಡಬಲ್ ಕ್ರೋಶೆಟ್ ಮಾಡೋಕ್ಕೆ ಅಂತ ಹೋಗ್ತೀವಿ, ಅದನ್ನು ಸ್ವಲ್ಪ ಹಾಕೋ ತನಕ ಸರಿ ಹೋಗುತ್ತೆ. ನೀವು ಸಿಂಗಲ್ ಕ್ರೋಶೆಟ್ಗಳನ್ನೇ ಮಾಡ್ಕೊಳ್ಳಿ.
7 ಕಂಬಗಳ ಮೇಲೆ ಸಿಂಗಲ್ ಕ್ರೋಶೆಟ್ ಮಾಡಾದ್ಮೇಲೆ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ತಗೊಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಈ ರೀತಿ ಸ್ಮಾಲ್ ಸೈಜ್ ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲ ಕಂಬದ ಮೇಲ್ಗಡೆ, ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಬೀಡ್ಸ್ನ ಯಾವುದೇ ರೀತಿ ಲಾಕ್ ಏನು ಮಾಡಿಲ್ಲ ನಾನು, ಹಾಗೆಯೇ ಸಿಂಗಲ್ ಕ್ರೋಶೆಟ್ನ ಮಾಡಿದ್ದೀನಿ. ಇವಾಗ ಮತ್ತೆ ಇನ್ನು ಉಳಿದಿರುವಂತಹ 7 ಕಂಬಗಳಿಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈ ಬೀಡ್ಸ್ ಬದಲು ನೀವು ಬೇಕಾದರೆ ಬೇರೆ ಡಿಸೈನರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ನಾವು ಸ್ಟಾರ್ಟಿಂಗಲ್ಲಿ 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲೇ ಹೋಗ್ಬಿಟ್ಟು ಆರ್ಟ್ಸ್ನ ಕೂಡ ಲಾಕ್ ಮಾಡ್ಕೊಬೇಕು. ಇವಾಗ ಮತ್ತೆ 5 ಚೈನ್ನ ಹಾಕ್ಕೊಳ್ಬೇಕು. 1 2 3 4 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ನಾವು 5 ಚೈನ್ ಹಾಕ್ತಿರೋ ಕಡೆ ಕುಚ್ಚುಗಳನ್ನು ಕಟ್ತೀವಿ. 5 ಚೈನ್ ಹಾಕಿದ ಮೇಲೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಆದಮೇಲೆ 6 ಚೈನ್ 1 2 3 4 5 6 ಚೈನ್ ಹಾಕಿಬಿಟ್ಟು 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಆದಮೇಲೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಆದಮೇಲೆ ರೈಟ್ ಸೈಡಿಗೆ ಕ್ಲಾತ್ನ ತಿರುಗಿಸ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಇದೆ ಅಲ್ಲ, ಅದರೊಳಗೆ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್. ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನು ಹಾಕಿದ್ವಿ ಅಷ್ಟೇ ಕಂಬಗಳನ್ನು ಕೂಡ ಸೆಕೆಂಡ್ ಆರ್ಚಲ್ಲೂ ಕೂಡ ಹಾಕಬೇಕು. ಒಂದು ಕಂಬಗಳು ಮಿಸ್ ಆದರೂ ಕೂಡ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ 15 ಕಂಬಗಳನ್ನು ಹಾಕಿದ್ದೆ, ಇವಾಗಲೂ ಕೂಡ 15 ಕಂಬಗಳನ್ನೇ ಹಾಕ್ಕೊಳ್ತೀನಿ. ನೀವು ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನು ಹಾಕಿದ್ರಿ ಅಷ್ಟೇ ಕಂಬಗಳನ್ನು ಹಾಕ್ಕೊಳ್ಳಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇವಾಗ ನಾನು 15 ಕಂಬಗಳನ್ನು ಹಾಕ್ಕೊಂಡಾದ್ಮೇಲೆ ನಾವು 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಆದಮೇಲೆ ರಾಂಗ್ ಸೈಡಿಗೆ ಕ್ಲಾತ್ನ ತಿರುಗಿಸ್ಕೊಂಡು ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಬೇಕು. ಒಂದು ಕಂಬಗಳನ್ನು ಕೂಡ ಸ್ಕಿಪ್ ಮಾಡಬೇಡಿ, ಎಲ್ಲ ಕಂಬದ ಮೇಲ್ಗಡೆ ಕೂಡ ಸಿಂಗಲ್ ಕ್ರೋಶೆಟ್ನ ಮಾಡ್ತಾ ಹೋಗಿ. ಟೋಟಲ್ 7 ಕಂಬಗಳ ಮೇಲೆ ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಸಿಂಗಲ್ ಕ್ರೋಶೆಟ್ನ ಮಾಡಾದ್ಮೇಲೆ ಇವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು.
ಇದೇ ರೀತಿ ನೀವು ಮತ್ತೆ 7 ಕಂಬಗಳ ಮೇಲೆ ಸಿಂಗಲ್ ಕ್ರೋಶೆಟ್ನ ಮಾಡಿ. ಈ ಡಿಸೈನಿಗೆ ಬೇಕಾದರೆ 13 ಕಂಬಗಳನ್ನು ಕೂಡ ನೀವು ಹಾಕೊಳ್ಬೋದು. 6 ಕಂಬಗಳಿಗೆ ಸಿಂಗಲ್ ಕ್ರೋಶೆಟ್ ಮಾಡಬೇಕು, ಇನ್ನೊಂದಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಮತ್ತೆ ಇನ್ನು 6 ಕಂಬಗಳಿಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕಾಗುತ್ತೆ. ನಾನು ಇಲ್ಲಿ 15 ಕಂಬಗಳು ಹಾಕಿರೋದ್ರಿಂದ 7 ಡಿವೈಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ತುಂಬಾ ಈಸಿ ಇದೆ ಡಿಸೈನು. ಎಲ್ಲ ಕಂಬಗಳ ಮೇಲೂ ಕೂಡ ಸಿಂಗಲ್ ಕ್ರೋಶೆಟ್ನ ಮಾಡಾದ್ಮೇಲೆ 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ಮತ್ತೆ ಆರ್ಚ್ನ ಕೂಡ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ ಡಿಸೈನು. ಇವಾಗ ಮತ್ತೆ ಆರ್ಚ್ ಕಂಪ್ಲೀಟ್ ಆದಮೇಲೆ 5 ಚೈನ್ 1 2 3 4 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಆದಮೇಲೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಮತ್ತೆ 6 ಚೈನ್ 1 2 3 4 5 6 ಚೈನ್ ಹಾಕಿಬಿಟ್ಟು 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. ಮತ್ತೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ರೈಟ್ ಸೈಡಿಗೆ ತಿರುಗಿಸ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಹಾಕಿದ್ವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಮಾಡಿ ಆದಮೇಲೆ ಸೀರೆನ ರಾಂಗ್ ಸೈಡಿಗೆ ತಿರುಗಿಸ್ಕೊಂಡು ಎಲ್ಲ ಕಂಬಗಳ ಮೇಲೂ ಕೂಡ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ತುಂಬ ಜನಕ್ಕೆ 6 ಎಳೆ ದಾರನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಿರೋಲ್ಲ. ನಾನು 6 ಎಳೆ ದಾರನ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. 7 ಟೈಮ್ಸ್ ಸಿಂಗಲ್ ಕ್ರೋಶೆಟ್ ಮಾಡಾದಮೇಲೆ 1 ಬೀಡ್ಸ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸರಿಯಾಗಿ ಕೌಂಟ್ ಮಾಡಿಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಿ. ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ 1 ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಕ್ರೋಶಾ ಕ್ಲಾಸಸ್ ಮಾಡಲ್ವಾ ಅಂತ ಹೇಳ್ಬಿಟ್ಟು. ಕ್ರೋಶಾ ಕ್ಲಾಸಸ್ ಕೂಡ ಮಾಡಿಕೊಡ್ತೀನಿ. ಇಂಟ್ರೆಸ್ಟ್ ಇರೋನು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ಓನ್ಲಿ ಆನ್ಲೈನ್ ಕ್ಲಾಸಸ್ ಮಾತ್ರ ಅವೈಲೇಬಲ್. ಮೆಟೀರಿಯಲ್ಸ್ ಎಲ್ಲ ನೀವೇ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಕ್ಲಾಸಸ್ಸಿನ ಡೀಟೇಲ್ಸ್ ಬೇಕಾದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. 7 ಸಿಂಗಲ್ ಕ್ರೋಶೆಟ್ಗಳನ್ನು ಹಾಕೊಂಡಾದ್ಮೇಲೆ ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿ, ಅಂದರೆ ನಾವು 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಲೀವ್ಸ್ ಥರ ಕಾಣಿಸ್ತಾ ಇತ್ತು. ಆರ್ಚಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು. ಇವಾಗ ಮತ್ತೆ 5 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ಲಾಕ್ ಮಾಡಿ ಆದಮೇಲೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ.
ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು 127 ದಾರನ ಸುತ್ತಕೊಂಡು ಕುಚ್ಚುಗಳನ್ನು ಕಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.